ಚಿಕ್ಕಬಳ್ಳಾಪುರ ಅಂದರೆ ದ್ರಾಕ್ಷಿಗೆ ಪ್ರಖ್ಯಾತಿ. ಇಲ್ಲಿ ಬೆಳೆಯುತ್ತಿದ್ದ ಬೆಂಗಳೂರು ಬ್ಲೂ ದ್ರಾಕ್ಷಿ ಇಡೀ ದೇಶದಲ್ಲಿಯೇ ಹೆಚ್ಚು ಬೇಡಿಕೆ ಇತ್ತು. ಅಲ್ಲದೆ ಅದೇ ಬೆಂಗಳೂರು ಬ್ಲೂ ದ್ರಾಕ್ಷಿಯನ್ನು ಜಿಲ್ಲೆಯ ರೈತರು ಹೆಚ್ಚು ಬೆಳೆಯುತ್ತಿದ್ದ ಕಾರಣ ರೈತರು ಖುಷಿಯಾಗಿದ್ದರು. ಆದರೆ ದಿನಕ್ಕೊಂದು ಹೊಸ ತಳಿ, ಕ್ಷಣಕ್ಕೊಂದು ರುಚಿಯ ಬಗ್ಗೆ ಆಸೆ ಪಡೋ ಜನರೇಷನ್ ಇರೋ ಈ ಕಾಲದಲ್ಲಿ ಬೆಂಗಳೂರು ಬ್ಲೂ ಔಟ್ಡೇಟೆಡ್ ಆಯಿತು. ಹಾಗಾಗಿ ಬೇಡಿಕೆಯೂ ಕಡಿಮೆಯಾಯಿತು. ಅದೇ ಕಾರಣಕ್ಕೆ ದ್ರಾಕ್ಷಿ ರೈತನು ತನ್ನ ಪಥ ಬದಲಿಸಿ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಬೆಳೆ ಇಡಲು ಮುಂದಾಗಿದ್ದಾನೆ. ಹೌದು, ಗ್ರಾಹಕನ ಮನಸ್ತತ್ವವೇ ಅಷ್ಟ. ದಿನಕ್ಕೊಂದು ವಿಶೇಷ, ಕ್ಷಣಕ್ಕೊಂದು ಅಚ್ಚರಿ ಎದುರು ನೋಡೋ ಕಾಲವಿದ. ಇನ್ನು ಆಹಾರ ಪದ್ಧತಿಯ ಬಗ್ಗೆ ಹೇಳುವಂತೆಯೇ ಇಲ್ಲ. ಯಾಕೆ ಅಂತೀರಾ? ಸ್ವಿಗ್ಗಿ, ಝೊಮ್ಯಾಟೊನಂತಹ ಕಂಪನಿಗಳು ದೇಶಕ್ಕೆ ಕಾಲಿಟ್ಟ ಕಾಲಕ್ಕೆ ಡಬ್ಬಾವಾಲಗಳು ಮಾಯವಾದ್ರಲ್ಲ, ಹಾಗೆಯೇ ವಿದೇಶಿ ಹೈಬ್ರಿಡ್ ತಳಿಗಳು ದೇಶಕ್ಕೆ ಕಾಲಿಟ್ಟ ಕೂಡಲೇ ದೇಶಿ ತಳಿಗಳು ಮಾಯವಾದವ. ಅವು ಈವರೆಗೂ ಕೇವಲ ಸಿರಿಧಾನ್ಯಗಳಾದ ನವಣೆ, ಸಜ್ಜಿಯಂತಹವುಗಳ ಬಗ್ಗೆ ಮಾತ್ರ ಇತ್ತು. ಇದೀಗ ಅದೇ ಸಿರಿಧಾನ್ಯಗಳಿಂದ ಉತ್ತಮ ಆರೋಗ್ಯ ಎಂಬ ಸ್ಲೋಗನ್ ಆರಂಭವಾಗಿದ್ದೇ ಆಗಿದ್ದ. ಇದೀಗ ಪ್ರತಿಯೊಬ್ಬರೂ ಈ ಸಿರಿಧಾನ್ಯಗಳತ್ತ ಮುಖ ಮಾಡಿದ್ದಾರೆ. ಇದೆಲ್ಲ ಧಾನ್ಯದ ವಿಚಾರಕ್ಕೆ ಸಂಬಂಧಿಸಿದ್ದಾದರೆ ಈ ಜಾಡ್ಯ ಹಣ್ಣುಗಳಿಗೂ ಒಕ್ಕರಿಸಿದೆ. ಈ ಹಿಂದೆ ರೈತನಿಗೆ ಗ್ರಾಹಕನ ಆರೋಗ್ಯವೇ ಪ್ರಧಾನವಾಗಿತ್ತ. ಗ್ರಾಹಕರ ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಬೆಳೆ ಬೆಳೆಯುತ್ತಿದ್ರ. ತಾನು ಬೆಳೆದ ಬೆಳೆಯಲ್ಲಿ ಸವಕಲಿಲ್ಲ ತಾನೇ ಅಟ್ಟಿಕೊಂಡು ಉತ್ತಮ ಗುಣಮಟ್ಟದ ಬೆಳೆಯನ್ನ ಮಾರಾಟ ಮಾಡುವುದು ಪ್ರತಿಯೊಬ್ಬ ರೈತನ ಆಶಯವಾಗಿತ್ತ. ಆದರೆ ಇದೀಗ ಕಾಲ ಬದಲಾಗಿದೆ. ವಾಣಿಜ್ಯ ಬೆಳೆಗಳು ಕಾಲಿಟ್ಟ ನಂತರ ರೈತರು ಮಾಯವಾಗಿ ವಾಣಿಜ್ಯ ಬೆಳೆ ಬೆಳೆಯುವವರು ವ್ಯಾಪಾರಿಗಳೇ ಆಗಿದ್ದಾರೆ. ಪರಿಣಾಮ ಯಾವುದೇ ಪದಾರ್ಥ ವಿಷಕಾರಿಯಾಗಿ ಪರಿಣಮಿಸುತ್ತಿದೆ. ಇದೆಲ್ಲ ಇಲ್ಲಿ ಯಾಕೆ ಅಂತೀರಾ? ಚಿಕ್ಕಬಳ್ಳಾಪುರದಲ್ಲಿ ಸ್ವದೇಶಿ ದ್ರಾಕ್ಷಿ ಬೆಳೆಯೋದ್ರಲ್ಲಿ ಇಲ್ಲಿನ ರೈತ ಇಡೀ ರಾಜ್ಯದಲ್ಲೇ ಮನ್ನಣೆ ಪಡೆದಿದ್ದ. ಸ್ವದೇಶಿ ದ್ರಾಕ್ಷಿಗೆ ಕ್ರಮೇಣವಾಗಿ ಬೇಡಿಕೆ ಕಡಿಮೆಯಾಗಿದ್ದರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯುವುದಕ್ಕೆ ಶಿಫ್ಟ್ ಆಗಿದ್ದಾನೆ. ಈ ಹೈಬ್ರಿಡ್ ತಳಿಯ ದ್ರಾಕ್ಷಿ ಬೆಳೆದು ಲಕ್ಷ ಸಂಪಾದನೆ ಮಾಡಿ ಖುಷಿಯಾಗಿದ್ದಾನೆ. ಈ ಹೈಬ್ರಿಡ್ ತಳಿ ಜಿಲ್ಲೆಗೆ ಕಾಲಿಟ್ಟಿರುವ ಕಾರಣ ಈವರೆಗೂ ಇದ್ದ ಸ್ವದೇಶಿ ತಳಿ ಹತ್ತಿರದಲ್ಲಿಯೇ ಮಾಯವಾದರೂ ಅಚ್ಚರಿ ಪಡಬೇಕಿಲ್ಲ. ಹೀಗೆ ಹಚ್ಚ ಹಸಿರಿನ ಬಳ್ಳಿಯ ತುಂಬಾ ಬಾಯಲ್ಲಿ ನೀರೂರಿಸುವ ಸ್ಟ್ರಾಬೆರಿ ಹಣ್ಣುಗಳಂತೆ ಮಿರಮಿರ ಮಿಂಚುತ್ತಿರುವ ಕೆಂಪಾದ ದ್ರಾಕ್ಷಿ ಹಣ್ಣು. ಇದೇ ದ್ರಾಕ್ಷಿ ಬೆಳೆಯಿಂದ ಲಕ್ಷ ಸಂಪಾದನೆ ಮಾಡಿ ಖುಷಿಯಾಗಿರುವ ರೈತ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ರೈತ KR ರೆಡ್ಡಿ ಅವರ ತೋಟದಲ್ಲಿ. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಳಿಯ ದ್ರಾಕ್ಷಿ ಬೆಳೆದು ದೇಶ ವಿದೇಶಗಳಿಗೆ ರಫ್ತು ಮಾಡುವುದರಲ್ಲಿ ಚಿಕ್ಕಬಳ್ಳಾಪುರ ಫೇಮಸ್. ಇರೋ ಕಡಿಮೆ ನೀರಿನಲ್ಲಿ ಬೆಂಗಳೂರು ಬ್ಲೂ, ದಿಲ್ಖುಷ್, ಸೀಡ್ಲೆಸ್, ಶರತ್, ಕೃಷ್ಣ ಸೇರಿದಂತೆ ಹಲವು ಬಗೆಯ ದ್ರಾಕ್ಷಿ ಬೆಳೆಯುತ್ತಿದ್ದ. ಆದರೆ ಕಾಲಕ್ರಮೇಣ ಸ್ವದೇಶಿ ದ್ರಾಕ್ಷಿಗೆ ಬೇಡಿಕೆ ಕಡಿಮೆಯಾಗಿ ಇದೀಗ ಅಮೆರಿಕನ್ ತಳಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯುವುದಕ್ಕೆ ರೈತ ಮುಂದಾಗಿದ್ದಾನೆ. ನಾನು ಒಬ್ಬ ರೈತ. ಇಲ್ಲಿ ನಮ್ಮ ಅಜ್ಜವಾರ ಗ್ರಾಮದಲ್ಲಿ ನಮ್ಮದು 10 ಎಕರೆ ದ್ರಾಕ್ಷಿ ಇದೆ, 5 ಎಕರೆ ರೆಡ್ ಗ್ಲೋಬ್ ತಳಿ,
5 ಎಕರೆ ರೆಡ್ ಗ್ಲೋಬ್ ತಳಿ ಇದು ವಿದೇಶಿ ತಳಿ. ಇದು ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಈ ತಳಿ ಬೆಳೀತಾರೆ. ಅದನ್ನು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಹೆಸರುಗಡದಲ್ಲಿ ಅವರು ಆಗ ಸೈಂಟಿಸ್ಟ್ ಆಗಿದ್ದರು. ಈಗ ಅವರು ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದ್ರು ನಮಗೆ ಮನೆ ಹತ್ರ ಹೋದಾಗ ನಮಗೆ ಸಲಹೆ ಕೊಟ್ಟು ಒಂದು ದ್ರಾಕ್ಷಿ ಬೆಳೆಯೋದಕ್ಕೆ ಇದು ಯಾವ ರೀತಿ ಒಂದು ಇದಾಗುತ್ತೆ, ನಿಮ್ಮ ಲಾಭದಾಯಕ ಬೆಳೆ ರೆಡ್ಡಿವರೇ, ನೀವು ದಯವಿಟ್ಟು ಇದನ್ನು ಧೈರ್ಯವಾಗಿ ಬೆಳೀರಿ. ಆಗ 96ರಲ್ಲಿ ನಾವು ಇದು ಏನು ಪ್ಲಾಂಟೇಷನ್ ಮಾಡಿದಾಗ ಎಲ್ಲ 10 ಕುಂಟೆ 5 ಕುಂಟೆ 20 ಕುಂಟೆ ಮಾತ್ರ ದ್ರಾಕ್ಷಿ ಬೆಳೀತಾ ಇದ್ರಿ ಇದನ್ನು ರೆಡ್ ಗ್ಲೋಬ್ ತಳಿನ. ನಾವು ಡಾಕ್ಟ್ರು ನಮ್ಮ ಪ್ರಕಾಶ್ ಅವ್ರ ಸಲಹೆ ಮೇರೆಗೆ ನಾವು 5 ಎಕರೆ ಮಾಡಿದ್ವಿ. 5 ಎಕರೆ ಮಾಡಿದ್ದು ಇವತ್ತು ನಮಗೆ ಒಳ್ಳೆ ಲಾಭದಾಯಕ ತಂದಿದೆ. ಯಾಕೆಂದರೆ ವರ್ಷಕ್ಕೊಂದು ಬೆಳೆ ಇದು. ಆದರೂ ಇದು ಏನು ಅಂದರೆ ಹೆಚ್ಚು ಕೀಪಿಂಗ್ ಕ್ವಾಲಿಟಿ ಇದೆ. ಈಗ ವ್ಯಾಪಾರಸ್ಥರು ಇದನ್ನು ತಗೊಂಡೋದ್ರೆ ಸುಮಾರು 20 ದಿವಸ ಇಟ್ಕೊಂಡು ಅಂಗಡಿಯಲ್ಲಿ ಮಾರಾಟ ಮಾಡ್ಬೋದು. ಯಾವುದೇ ರೀತಿ ಕೊಳೆಯೋದಿಲ್ಲ ಮತ್ತು ಮಳೆ ಬಂದರೆ ಒಡೆಯೋದಿಲ್ಲ. ಆದ್ದರಿಂದ ಇದು ನಮ್ಮ ರೈತರಿಗೆ ಒಳ್ಳೆ ಲಾಭದಾಯಕ ಬೆಳೆ. ಇದು ನಮಗೆ ಎಲ್ಲ ಸರಿ ಇದೆ, ಮಾರುಕಟ್ಟೆ ಸರಿ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಮಾರುಕಟ್ಟೆಯನ್ನು ನಮಗೆ ಇಲ್ಲಿ ಮಾಡಿಕೊಡ್ಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ಕೇಳ್ತೇನೆ. ಇದು ಬಹಳ ಕಷ್ಟಕರ, ಇದು ಬೆಳೆಯೋದು ಬಹಳ ಕಷ್ಟ. ಇದನ್ನು ನಾವು ಗಿಡ ಮಾಡಬೇಕಾದ್ರೇ ನಮಗೆ ಸುಮಾರು 2 ರಿಂದ 3 ವರ್ಷ ತಗೊಳ್ಳುತ್ತೆ. ಆಮೇಲೆ ವರ್ಷಕ್ಕೊಂದು ಬೆಳೆ ಆಗಿರೋದ್ರಿಂದ ಇದು ನಮ್ಮ ದೇಶದಲ್ಲಿ ಇದಕ್ಕೆ ಒಂದು 5 ಥರ ರೋಗ ಬರುತ್ತದೆ. ಡೌನಿ ಮೆಲ್ಡಿಯು, ಪೌಡ್ರ್ ಮೆಲ್ಡಿಯು, ಆಂಥ್ರಾಕ್ನೋಸ್ ಮತ್ತು ಕ್ರಿಪ್ಸ್ ಅಂತೇಳಿ ಬರ್ತೈತೆ. ಇದು ರೋಗ ಬರೋಕ್ಕೆ ಮೊದಲು ನಾವು ಎಚ್ಚೆತ್ಕೊಂಡು ಅದನ್ನು ರೋಗ ತಡೆಗಟ್ಕೊಬೋದು. ರೋಗ ಬಂದ ಮೇಲೆ ಅದನ್ನು ವಾಸಿ ಮಾಡುವಂಥ ಔಷಧಿ ನಮ್ಮ ದೇಶದಲ್ಲೇ ಇಲ್ಲ ಅದು. ಅದರಿಂದ ನಾವೇನಾದರೂ ಅಕಸ್ಮಿತವಾಗಿ ಒಂದು ಸಾರಿ ರೋಗ ಬಿದ್ದರೆ ಅದು ಬೆಳೆ ಹಾಳಾಗುತ್ತೆ. 1 ವರ್ಷ ನಾವು ಕಾಯಬೇಕಾಗುತ್ತೆ. ಅದರಿಂದ ಇದು ಬಹಳ ಎಚ್ಚರಿಕೆಯಿಂದ ಮಾಡ್ಕೊಂಡು ಹೋದರೆ ಇದು ಒಳ್ಳೆಯ ಲಾಭ ಬರುತ್ತೆ. ಅಜ್ಜವರ ಗ್ರಾಮದ ರೈತ ಕೆಆರ್ ರೆಡ್ಡಿ ಸುಮಾರು 5 ಎಕರೆಯಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದಿದ್ದು ವರ್ಷ ಎಕರೆಗೆ 16 ಲಕ್ಷ ಲಾಭ ಗಳಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಸ್ವದೇಶಿ ದ್ರಾಕ್ಷಿ ಬೆಳೆಯೋದ್ರಲ್ಲಿ ಇಡೀ ರಾಜ್ಯದಲ್ಲಿ ಮನ್ನಣೆ ಪಡೆದಿದ್ದ ರೈತ ಸ್ವದೇಶಿ ದ್ರಾಕ್ಷಿಗೆ ಕ್ರಮೇಣವಾಗಿ ಬೇಡಿಕೆ ಕಡಿಮೆಯಾಗಿದ್ದರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯುವುದಕ್ಕೆ ಶಿಫ್ಟ್ ಆಗಿದ್ದು ಲಕ್ಷ ಸಂಪಾದನೆ ಮಾಡಿ ದಿಲ್ ಖುಷ್ ಆಗಿದ್ದಾನೆ. ಹೊಸದು ಏನೇ ಬಂದರೂ ಮೊದಲಿಗೆ ಆಕರ್ಷಿತರಾಗುವ ಜನ ನಂತರ ಅದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡೋದು ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯ. ಈ ದ್ರಾಕ್ಷಿ ವಿಚಾರದಲ್ಲಿಯೂ ಅದೇ ಆಗಲಿದೆಯಾ ಗೊತ್ತಿಲ್ಲ. ಯಾಕೆಂದ್ರೆ ಆರಂಭದ ದಿನಗಳಲ್ಲಿ ಪ್ರತಿಯೊಬ್ಬ ರೈತನು ಬೆಳೆಯುತ್ತಿದ್ದ ಸಿರಿಧಾನ್ಯಕ್ಕೆ ಇದೀಗ ಪ್ರೋತ್ಸಾಹ ನೀಡಿ ಬೆಳೆಯುವಂತಾಗಿದೆ. ಅಷ್ಟೇ ಅಲ್ಲ, ಫ್ಯಾಷನ್ ಹೆಸರಿನಲ್ಲಿ ಸ್ವಿಗ್ಗಿ, ಝೊಮ್ಯಾಟೋಗೆ ಮೊರೆ ಹೋಗಿರುವ ಇಂದಿನ ಪೀಳಿಗೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದೆ. ಅದೇ ಕಾರಣಕ್ಕೆ ನಮ್ಮ ಕೃಷಿ ವಿಜ್ಞಾನಿಗಳು ಮತ್ತೆ ಸಿರಿಧಾನ್ಯ ಬೆಳೆಯಲು ಸಲಹೆ ನೀಡಿದ್ದಾರೆ. ಇದೀಗ ದ್ರಾಕ್ಷಿಯಲ್ಲಿಯೂ ಅದೇ ಆಗಲಿದೆಯಾ? ಅಂದರೆ ಇದೀಗ ಬಂದಿರುವ ಸೀಡ್ಲೆಸ್ ಬಗೆಯ ಹೈಬ್ರಿಡ್ ತಳಿಗಳಿಗೆ ಬದಲಾಗಿ ಮತ್ತೆ ನಮ್ಮ ಸ್ವದೇಶಿ ತಳಿಗಳತ್ತಲೇ ಜನ ಆಕರ್ಷಿತರಾಗಲಿದ್ದಾರಾ ಗೊತ್ತಿಲ್ಲ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.